ದೇವರ ನೈವೇದ್ಯಕ್ಕೆ ಕಜ್ಜಾಯವನ್ನು ಹೆಚ್ಚಾಗಿ ಬಡಿಸ್ತೀವಿ ನಾವು ನವರಾತ್ರಿ ದೇವರಿಗೆ. ಸೊ ಇದನ್ನು ನಾವು ಮನೆಯಲ್ಲಿ ಹೇಗೆ ಮಾಡೋದಂತ ಸರಿಯಾದ ಟಿಪ್ಸನ್ನು ಉಪಯೋಗಿಸ್ಕೊಂಡು ಕಜ್ಜಾಯವನ್ನು ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಅಕ್ಕಿ, ರೇಷನ್ ಅಕ್ಕಿ ಅಥವಾ ದೋಸಾ ಅಕ್ಕಿ, ಇದನ್ನು 1.5 ದಿವಸ ನೆನೆ ಹಾಕಿ ಇಡಬೇಕು. ಆದ ನಂತರ ಅದನ್ನು ಕ್ಲೀನ್ ಮಾಡಿ ತೊಳೆದು ಈ ಥರ ಕಾಟನ್ ಬಟ್ಟೆಯಲ್ಲಿ ತೆಳುವಾಗಿ ಒಣಗಿಸ್ಕೊಳ್ಬೇಕು. ಒಣಗಿಸೋದಂದರೆ ಬಿಸಿಲಲ್ಲಿ ಒಣಗಿಸೋದಲ್ಲ, ನೆರಳಲ್ಲಿ ಫ್ಯಾನ್ ಅಡಿಯಲ್ಲಿ ಒಣಗಿಸಿದ್ರೂ ಆಗುತ್ತೆ. ಮತ್ತು ಅಕ್ಕಿ ಫುಲ್ ಡ್ರೈ ಆಗಬೇಕಂತೇನಿಲ್ಲ, ಅದರಲ್ಲಿ ತೇವಾಂಶ ಇದ್ದರೆ ಕಜ್ಜಾಯನೂ ಒಳ್ಳೆ ರೀತಿಯಾಗಿ ಬರುತ್ತೆ. ಮತ್ತು 1.5 ದಿವಸ ನೆನೆಸ್ತೀವಲ್ಲ, ಅದ್ರ ಮಧ್ಯೆ 1-2 ಸಲ ನೀರನ್ನು ಚೇಂಜ್ ಮಾಡಬೇಕು. ಇಲ್ಲ ಅಂಥೇಳಿದರೆ ಅಕ್ಕಿ ಹುಳಿ ಸ್ಮೆಲ್ ಬರುತ್ತೆ. ಅಕ್ಕಿಯನ್ನು 1.5 ದಿವಸನೇ ನೆನೆಸಬೇಕು ಅಂತೇನಿಲ್ಲ, ನಾವು ಬೆಳಿಗ್ಗೆ ನೆನೆಸಿ ಸಂಜೆನೂ ಕೂಡ ಮಾಡ್ಬೋದು. ಆದರೆ ಅಕ್ಕಿ ನೆನೆಸಿದಷ್ಟು ಕಜ್ಜಾಯ ತುಂಬ ಸಾಫ್ಟಾಗಿ ಬರುತ್ತೆ. ಅಕ್ಕಿಯಲ್ಲಿ ಸ್ವಲ್ಪ ನೀರಿನಾಂಶ ಇರಬೇಕಾದ್ರೆ ಮಿಕ್ಸಿಯಲ್ಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗೆ ಅದ್ರ ಜೊತೆಗೆ ಅಕ್ಕಿ ಗ್ರೈಂಡ್ ಮಾಡಬೇಕಾದ್ರೆ ಜೀರಿಗೆ, ಮೆಣಸಿನಕಾಳು, ಲವಂಗ ಮತ್ತು ಏಲಕ್ಕಿಯನ್ನು ಹಾಕಿ ಅದ್ರ ಜೊತೆನೇ ಪೌಡ್ರ್ ಮಾಡ್ಕೊಳ್ಬೇಕು. ಅಕ್ಕಿ ಹೊಡಿ ನುಣ್ಣಗೆ ಮಾಡಿಕೊಂಡ್ರೆ ಗಾಳಿಸ್ಕೊಳ್ಳುವ ಅಗತ್ಯ ಇಲ್ಲ. ನಾನು ನುಣ್ಣಗೆ ಮಾಡಿಕೊಂಡೆ. ಮತ್ತು ಅಕ್ಕಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡೆ. ಇದು ಆಪ್ಷನಲ್, ಇದ್ದರೆ ಹಾಕ್ಕೊಳ್ಬೋದು, ಇಲ್ಲದೇ ಇದ್ದರೆ ಬೇಡ. ಹುರಿಯುವ ಅಗತ್ಯವಿಲ್ಲ. ಮತ್ತು ಟೇಸ್ಟಿಗೆ 1 ಚೂರು ಉಪ್ಪನ್ನು ಹಾಕಿ ಈ ರೀತಿ ಕಲಸಿ ಮುಚ್ಚಿ ಇಟ್ಕೊಳ್ಬೇಕು. ಅಕ್ಕಿ ಹಿಟ್ಟು ಡ್ರೈ ಆಗಲಿಕ್ಕೆ ಬಿಡಬಾರ್ದು. ನಾವಿಲ್ಲಿ ಬೆಲ್ಲ ಪಾಕ ಮಾಡಬೇಕಾದ್ರೆ ಫುಲ್ ಕವರ್ ಮಾಡಿ ಇಡಬೇಕು. ಸ್ವಲ್ಪ ತೇವಾಂಶ ಇದ್ದರೆ ಒಳ್ಳೆಯದು ಅಕ್ಕಿ ಹಿಟ್ಟಲ್ಲಿ, ಇಲ್ಲ ಅಂಥೇಳಿದರೆ ಕಜ್ಜಾಯ ಅಷ್ಟು ಸರಿಯಾಗಿ ಬರೋದಿಲ್ಲ. ಮತ್ತು ಕಾಯಿ ತುರಿ, 5 ಕಪ್ ಅಕ್ಕಿಗೆ 1 ದೊಡ್ಡ ಕಡಿ ಕಾಯಿ ತುರಿಯನ್ನು ತಗೊಂಡು ಅದನ್ನು ನುಣ್ಣಗೆ ರುಬ್ಕೊಂಡೆ. 1 ಕಪ್ ಅಥವಾ 2 ಕಪ್ ಅಕ್ಕಿಗೆಲ್ಲ ಮಾಡೋದಾದರೆ ಕಾಯಿ ತುರಿಯನ್ನು ಒಂದು ಚಿಕ್ಕ ಬೌಲಲ್ಲಿ ಒಂದು ಸ್ವಲ್ಪ ತಗೊಂಡ್ರೆ ಸಾಕಾಗುತ್ತೆ. ಬೆಲ್ಲ 1 ಕಪ್ ಅಕ್ಕಿಗೆ 3/4 ಕಪ್ ಆಗುವಷ್ಟು ಬೆಲ್ಲ. ನಾನಂತ ಹೇಳಿದರೆ 5 ಕಪ್ ಅಕ್ಕಿ ತಗೊಂಡೆ, ಅದಕ್ಕೆ 1/4 kg ಬೆಲ್ಲ ಹಾಕ್ಕೊಂಡೆ. ಅಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಆದರೆ ಏನಾಗುತ್ತೆ ಅಂತ ಹೇಳಿದರೆ ನೀರಾಗುತ್ತೆ, ಅದು ಪಾಕವನ್ನು ಸ್ವಲ್ಪ ಜಾಸ್ತಿ ಟೈಮ್ ಮಾಡಬೇಕಾಗತ್ತೆ. ಸೊ ನಾನು ಇಷ್ಟು ತಗೊಂಡೆ. ಇಲ್ಲಿ ನೋಡಿ, ಇದು ಚೆಕ್ ಮಾಡಬೇಕು ನಾವು ಈ ಬೆಲ್ಲ ಪಾಕ ಮಾಡಬೇಕಾದ್ರೆ ಪಾಕ ಸರಿಯಾಗಿ ಬಂದಿದೆಯಾ ಅಂತ. ಬೆಲ್ಲ ಪಾಕ ಸರಿ ಇದ್ದರೆ ಕಜ್ಜಾಯ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ನೋಡಿ, ಈ ಥರ ನೀರಿಗೆ 1 ಬೌಲ್ ನೀರಿಗೆ ಈ ರೀತಿ ಹಾಕ್ಕೊಂಡು ಟೆಸ್ಟ್ ಮಾಡ್ತಾ ಇರಬೇಕು. ಬೆಲ್ಲದ ಪಾಕ ಈ ರೀತಿ ಸ್ಮೂತಾಗಿ ಉಂಡೆ ಟೈಪ್ ಬಂತಂತ ಹೇಳಿದರೆ ಬೆಲ್ಲದ ಪಾಕ ಪರ್ಫೆಕ್ಟ್ ಆಗಿದೆ ಅಂತ. ಬೆಲ್ಲದ ಪಾಕ ಆದಮೇಲೆ ಕಾಯಿ ತುರಿಯನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವ ಕಾಯಿ ತುರಿಯನ್ನು ಹಾಕಿ ಹೀಗೆ ಮಗ್ಚಬೇಕು. ಇದನ್ನು ಮಾಡಬೇಕಾದ್ರೆ ಉರಿಯನ್ನು ಆಫ್ ಮಾಡಿಕೊಂಡೇ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಅಡಿ ಹಿಡಿಯುತ್ತೆ. ಬೆಂಕಿಯನ್ನು ಇಟ್ಕೊಂಡು ನಾವು ಸ್ವಲ್ಪ ಸ್ಲೋ ಆಗಿ ಮಗ್ಚಿದ್ರೂ ಕೂಡ ಅಡಿ ಹಿಡಿಯುತ್ತೆ. ನೆಕ್ಸ್ಟು ಅಕ್ಕಿ ಹಿಟ್ಟನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಈ ಥರ ಮಗ್ಚುತ್ತಾ ಇರಬೇಕು. ಮತ್ತೆ ಅಂತ ಹೇಳಿದರೆ ಉರಿಯನ್ನು ಆಫ್ ಮಾಡಿಕೊಂಡೇ ಈ ಥರ ಮಗ್ಚಬೇಕು. ಫುಲ್ ಬೆಲ್ಲದ ಜೊತೆ ಅಕ್ಕಿ ಹಿಟ್ಟು ಫುಲ್ ಮಿಶ್ರಣ ಆಯಿತು ಅಂತ ಅಂದಮೇಲೆ ಉರಿಯನ್ನು ಆನ್ ಮಾಡಿಕೊಂಡು ಮೀಡಿಯಮ್ ಆದರೆ ಮೀಡಿಯಮ್, ಸ್ವಲ್ಪ ಸ್ಲೋ ಇಟ್ಕೊಂಡು ಈ ರೀತಿ ಫುಲ್ ಸೌಟಲ್ಲಿ ಮಗ್ಚಬೇಕು. ಅಡಿಯಿಂದ ಮಗ್ಚಬೇಕು, ಇಲ್ಲ ಅಂತ ಹೇಳಿದರೆ ತಳಕ್ಕೆ ಹಿಡಿಯುತ್ತೆ. ಸ್ವಲ್ಪ ಪಾತ್ರೆನೂ ಕೂಡ ಸ್ವಲ್ಪ ದಪ್ಪ ತಳದ ಪಾತ್ರೆ ತಗೊಂಡ್ರೆ ಅಷ್ಟು ಬೇಗ ಅಡಿ ಹಿಡಿಯುವುದಿಲ್ಲ. ಹಿಟ್ಟನ್ನು ಈ ರೀತಿ ಸರಿಯಾಗಿ ಅಡಿಯಿಂದ ಮಗುಚ್ತಾ ಇರಬೇಕು. ಸ್ವಲ್ಪ ದಪ್ಪ ದಪ್ಪ ಆಗೋ ತನಕ ಮಗ್ಚುತ್ತಾ ಇರಬೇಕು. ಮಧ್ಯೆ ಮಧ್ಯೆ ಸ್ವಲ್ಪ ತುಪ್ಪ ಇದ್ದರೆ ಬೇಕಾದರೂ ಹಾಕ್ಕೊಳ್ಬೋದು. ಮಗ್ಚಬೇಕಾದ್ರೆ ಈ ಥರ ಗುಳ್ಳೆ ಗುಳ್ಳೆ ಬರ್ತಾಯಿದೆ ನೋಡಿ, ಆ ಥರ ಬಂದು ಸ್ವಲ್ಪ ದಪ್ಪ ಆಯಿತು ಅಂದ ಕೂಡಲೇ ಉರಿಯನ್ನು ಆಫ್ ಮಾಡಿಕೊಂಡು ಅದರ ಮೇಲಿಗೆ ತುಪ್ಪವನ್ನು ಹಾಕಿ ಒಂದು ಬೇರೆ ಪ್ಲೇಟಿಗೆ ಅದನ್ನು ಹಾಕ್ಕೊಳ್ಬೋದು. ಈ ಥರ ಪ್ಲೇಟಿಗೆ ತುಪ್ಪವನ್ನು ಮತ್ತೆ ಸವರ್ಕೊಂಡು ಈ ಥರ ಫುಲ್ ಪ್ಲೇಟಿಗೆ ತಣಿಲಿಕ್ಕೆ ಬಿಡಬೇಕು. ತಣ್ಣಗಾದ ಮೇಲೇ ನಾವು ಕಜ್ಜಾಯ ಮಾಡಲಿಕ್ಕಾಗೋದು. ಸೊ ಹೀಗೆ ತುಪ್ಪ ಹಾಕಿ ಫುಲ್ ಕಲಸಿ ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಒಂದು ಕಡೆ. ಈ ಥರ ನಾವು ಪ್ಲೇಟಿಗೆ ಹಾಕಿ ಸಂಜೆ ಆಯಿತು, ನಮ್ಮ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಿದರೆ ನಾಳೆ ಬೆಳಿಗ್ಗೆನೂ ಕೂಡ ನೀವು ಮಾಡ್ಬೋದು. ಕೂಡಲೇ ಮಾಡಬೇಕಂತೇನಿಲ್ಲ. ನಾವು ಸರಿಯಾಗಿ ಪಾಕ ಮಾಡಿರೋದ್ರಿಂದ ಆ ಹೂರಣ ಹಾಳಾಗೋದೇ ಇಲ್ಲ, ಒಳ್ಳೆಯದಾಗಿ ಇರುತ್ತೆ. ಹಿಟ್ಟು ಫುಲ್ ತಣ್ಣಗಾಗಿದೆ. ತಣ್ಣಗಾದ ಮೇಲೆ ಈ ಥರ ದಪ್ಪ ಪ್ಲಾಸ್ಟಿಕ್ಕಿಗೆ ತುಪ್ಪವನ್ನು ಸವರ್ಕೊಂಡು ಮತ್ತು ಕೈಗೂ ಸ್ವಲ್ಪ ತುಪ್ಪ ಸವರ್ಕೊಂಡ್ರೆ ಹಿಟ್ಟು ಕೈಗೆ ಹಿಡಿಯೋದಿಲ್ಲ, ಮತ್ತು ಪ್ಲಾಸ್ಟಿಕ್ ಕೂಡ ಒಂದು ಸ್ವಲ್ಪನೂ ಹಿಡಿಯೋದಿಲ್ಲ, ವೇಸ್ಟು ಆಗಲ್ಲ. ಈ ಥರ ಉಂಡೆಯನ್ನು ಮಾಡಿ ಇಡ್ತಾ ಬರಬೇಕು. ಒಂದೇ ಸಲ ಒಂದು 7-8 ಮಾಡ್ಕೊಳ್ಳಿಕ್ಕಾಗುತ್ತೆ. ಕೈಗೂ ಹಿಡಿಯೋದಿಲ್ಲ ನೋಡಿ. ಚಿಕ್ಕ ಉಂಡೆ ಬೇಕಾದರೆ ಚಿಕ್ಕದು ಮಾಡ್ಕೊಳ್ಬೋದು, ದೊಡ್ಡ ದೊಡ್ಡ ಉಂಡೆ ಬೇಕಾದರೆ ದೊಡ್ಡ ದೊಡ್ಡ ಉಂಡೆ ಮಾಡ್ಕೊಳ್ಬೋದು. ಈ ರೀತಿ ಮಾಡಿ ನಾವು ಡಬ್ಬಕ್ಕೆ ಹಾಕಿ ಇಟ್ಕೊಂಡ್ರೆ
ತುಂಬ ಟೈಮ್ ಬರುತ್ತೆ, 1 ಮಂತ್ ಆದರೂ ಹಾಳಾಗೋದಿಲ್ಲ ಕಜ್ಜಾಯ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ನಾವು ಬೇಕ್ರಿ ತಿಂಡಿಗಳನ್ನು ಕೊಡೋದಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡಿಕೊಂಡ್ರೆ ಮಕ್ಕಳಿಗೆ ಬೇಕಂದ ಕೂಡಲೇ ಒಂದೊಂದೇ ಕೊಡ್ಬೋದು. ಮತ್ತು ಸ್ಟೀಲ್ ಬೌಲಲ್ಲಿ ಈ ಥರ ಪ್ರೆಸ್ ಮಾಡಿದರೆ ಒಂದೇ ಆಕಾರ ಬರುತ್ತೆ, ಓರೆ ಕೊರೆ ಆಗೋದಿಲ್ಲ ನೋಡಿ. ಬಾಣಲೆಗೆ ತೆಂಗಿನ ಎಣ್ಣೆಯನ್ನು ಹಾಕಿ ಸರಿ ಕಾಯಿಸಬೇಕು. ಅದು ಟೆಸ್ಟ್ ಮಾಡಿದರೆ ಗೊತ್ತಾಗುತ್ತೆ. ಒಂದು ಚಿಕ್ಕ ಪೀಸನ್ನು ಹಾಕಿ ಮೇಲೆ ಬಂದರೆ ಸರಿ ಕಾದಿದೆ ಅಂತ. ಈಗ ಒಂದೊಂದೇ ಎಣ್ಣೆ ಬಾಣಲೆಗೆ ಹಾಕಿದ್ರಾಯಿತು. ಫುಲ್ ಅದು ಮೇಲ್ಗಡೆ ಬಂದ ಮೇಲೆ ಸೌಟನ್ನು ಹಾಕಬೇಕು. ಫಸ್ಟ್ ಹಾಕಿದರೆ ಸ್ವಲ್ಪ ಬಿಡಿ ಬಿಡಿ ಆಗುವ ಸಾಧ್ಯತೆ ಇರುತ್ತೆ. ಪೂರಿ ಥರ ಉಬ್ಕೊಂಡು ಬಂದಿದೆ ನೋಡಿ, ಎಷ್ಟು ಒಳ್ಳೆಯದಾಗಿ ಬಂದಿದೆ. ಈ ಕಜ್ಜಾಯದಲ್ಲಿ ಮೇಯ್ನ್ ಇರೋದು ಬೆಲ್ಲಪಾಕ. ಬೆಲ್ಲಪಾಕ ನಾವು ಕರೆಕ್ಟ್ ತಿಳ್ಕೊಂಡ್ರೆ ಯಾರು ಬೇಕಾದರೂ ಅತಿ ಸರಳವಾಗಿ ಮಾಡ್ಬೋದು, ಏನು ಕಷ್ಟ ಇಲ್ಲ. ನವರಾತ್ರಿ ಟೈಮಲ್ಲೆಲ್ಲ ನಾವು ಈ ಪೇಟೆಯಲ್ಲಿ ಕಜ್ಜಾಯವನ್ನು ತರೋದಕ್ಕಿಂತ ಮನೆಯಲ್ಲಿ ಮಡಿಯಿಂದ ಮಾಡಿದರೆ ದೇವರಿಗೂ ಸ್ವಲ್ಪ ಶ್ರೇಷ್ಠ. ಬೇಕ್ರಿಯಲ್ಲಿ ಒಟ್ರಾಶಿ ಮಾಡಿರ್ತಾರೆ. ಈ ರೀತಿಯಾಗಿ ಅತಿ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಒಂದೇ ಸಲ ಒಂದು 3-4 ಬೇಕಾದರೂ ಹಾಕ್ಕೊಳ್ಬೋದು, ಬೇಗ ಬೇಗ ಆಗುತ್ತೆ. ಪೂರಿ ಥರ ಉಬ್ಕೊಂಡು ಬಂದಿದೆ ನೋಡಿ. ಮತ್ತು ಬಿಳಿ ಎಳ್ಳನ್ನು ಹಾಕಿರೋದ್ರಿಂದ ಒಳ್ಳೆ ಶೋ ಆಗ್ತಿದೆ ಅದರಲ್ಲಿ ಕಜ್ಜಾಯದ ಮೇಲ್ಗಡೆ. ಮತ್ತು ಒಳ್ಳೆ ಟೇಸ್ಟಿಯಾಗಿ ಬಂದಿದೆ. ಪರಿಮಳನೂ ಹಾಗೆ, ಏಲಕ್ಕಿ, ಲವಂಗ ಮತ್ತು ಜೀರಿಗೆಯನ್ನು ಹಾಕಿರೋದ್ರಿಂದ ತುಂಬ ಪರಿಮಳ ಬರ್ತಾ ಇದೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸೌಟಲ್ಲಿ ಫುಲ್ ಪ್ರೆಸ್ ಮಾಡಬೇಕು, ಎಣ್ಣೆ ಫುಲ್ಲು ಹೋಗುತ್ತೆ. ಎಣ್ಣೆ ಸಮೇತ ಜಾಸ್ತಿ ಕುಡಿಯೋದಿಲ್ಲ. ಬಿಸಿ ಬಿಸಿ ಕಜ್ಜಾಯ ರೆಡಿಯಾಗಿದೆ. ಹೊರಗಡೆಯಿಂದ ಒಳ್ಳೆ ಕ್ರಿಸ್ಪಿಯಾಗಿ, ಒಳಗಡೆಯಿಂದ ತುಂಬ ಸಾಫ್ಟಾಗಿ ಬಂದಿದೆ. ಬೆಲ್ಲದ ಪಾಕ ಸರಿಯಾಗಿ ಬಂದರೆ ಕಜ್ಜಾಯ ಸ್ಮೂತಾಗಿ ಬರುತ್ತೆ. ಅದೇ ಬೆಲ್ಲದ ಪಾಕ ಜಾಸ್ತಿ ಆದರೆ ಕಜ್ಜಾಯ ಗಟ್ಟಿಯಾಗಿ ಬರುತ್ತೆ. ಇದು ಬೆಲ್ಲದ ಪಾಕ ಸರಿಯಾಗಿ ಬಂದಿದೆ, ಸೊ ಒಳ್ಳೆ ಸ್ಮೂತಾಗಿ ಬಂದಿದೆ ಕಜ್ಜಾಯ.